ಕಾಯಕ ಯೋಗಿ ಫೌಂಡೇಶನ್ ಅವರು ಅತ್ಯುತ್ತಮವಾದ ಕೆಲಸವನ್ನ ಮಾಡ್ತಾರೆ. ಅವರಿಗೆ ನಗರಸಭೆ ಈ ಉದ್ಯಾನವನ ವಹಿಸ್ಕೊಟ್ಟಾಗ ಅವರು ಏನ್ ಮಾಡ್ತಾರೋ, ಇಲ್ಲೊಂದು ಬಿಲ್ಡಿಂಗ್ ಕಟ್ಟಿಬಿಡ್ತಾರೆ, ಮಾಲ್ ಮಾಡ್ಬಿಡ್ತಾರೆ, ಅಂಗಡಿ ಕಟ್ಟಿಬಿಡ್ತಾರೆ ಅಂತ ಏನ್ ಭಯ. ಎಲ್ಲರೂ ಅರ್ಜಿ ಬರ್ದಿದ್ದಾರೆ. ಏನದು ಇಲ್ಲ, ಶಿವಕುಮಾರ್ ಸ್ವಾಮಿಗಳ ಹೆಸರಿಟ್ಟಿದ್ದಾರೆ, ಶಿವಕುಮಾರ್ ಅವರ ಅದೇ ತತ್ವದಲ್ಲಿ ನಡೀತಾ ಇದ್ದಾರೆ, ನಿಮ್ಗೆ ಯಾವುದೇ ಆತಂಕ ಬೇಡ, ಅವರಲ್ಲೊಂದು ಧ್ಯಾನ ಮಂದಿರವನ್ನ ಮಾಡ್ತಾರೆ, ನೀವೇ ವಾಕಿಂಗ್ ಮಾಡಿ ಬಂದು ಧ್ಯಾನ ಮಾಡಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ತಗೊಳ್ಳುವಂತ ಸ್ಥಳ ಆಗುತ್ತೆ. ಶಿವಕುಮಾರ್ ಸ್ವಾಮಿ ಅವರು ನಮ್ಮನ್ನ 111 ವರ್ಷ ಬದುಕಿದ್ದು ಎಲ್ರಿಗೂ ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ಆಗಲಿ ದೈವಕ್ಯರಾಗಿರ್ಬೋದು, ಆದ್ರೆ ಅವ್ರನ್ನ ಜೀವಂತವಾಗಿರುವಂತ ಕೆಲಸವನ್ನ ಮಂಡ್ಯದ ಶಿವಕುಮಾರ್ ಅವರು, ಮಂಜುನಾಥ್ ಅವರು, ಇಲ್ಲಿನ ಸ್ನೇಹಿತರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಿನನಿತ್ಯ ಅವರ ಬಳಿಯಲ್ಲಿ ಕೂಡಿತು ಒಂದು ಧ್ಯಾನ ಮಾಡಿದ್ರೆ ಮನಸ್ಸಿಗೆ ಸಂತೋಷ. ಇದಕ್ಕೆ ಹಲವಾರು ಜನ ಕೈ ಜೋಡಿಸಿದ್ದಾರೆ, ಕಾಣದೆ ಎದುರುಗಡೆ ಹಿಂದೆಗಡೆ ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ಒಳ್ಳೆದಾಗ್ಲಿ. ಈ ಧ್ಯಾನ ಮಂದಿರ ಸಾಕಷ್ಟು ಜನಕ್ಕೆ ಉಪಯೋಗಕ್ಕೆ ಬರಲಿ. ಇದ್ರ ಜೊತೆ ನಮ್ಮ ಸರ್ಕಾರ ನಾವು ಇರ್ತೀವಿ. ಇದರಲ್ಲಿ ವರ್ಷ ಒಳ್ಳೆ ಕಾರ್ಯಕ್ರಮಗಳಾಗಲಿ, ದಿನನಿತ್ಯ ಜನಕ್ಕೆ ಇಲ್ಲಿ ಒಳ್ಳೆ ಜ್ಞಾನ ಸಿಗಲಿ. ಶಿವಕುಮಾರ್ ಸ್ವಾಮಿಗಳ ಆದರ್ಶ, ಅವರ ನಡವಳಿಕೆ, ಅವರ ಏನು ಈ ಸಮಾಜಕ್ಕೆ ಕೊಟ್ಟ ಕೊಡುಗೆ ಮುಂದಿನ ಪೀಳಿಗೆಗೆ ಆದರ್ಶಪ್ರಾಯವಾಗಿರಲಿ. ಅವರ ಮಾರ್ಗದಲ್ಲಿ ಜನ ನಡೀಲಿ ಅನ್ನೋದು ಭಾವನೆ. ಅದೇ ರೀತಿ ವೀರಶೈವ ಲಿಂಗಾಯತ ಸಮುದಾಯ ಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿಯನ್ನ ಈಗಾಗಲೇ ಘೋಷಣೆ ಮಾಡಿ 50 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದ್ದೀನಿ. ಸಮಾಜದ ಮುಖಂಡರುಗಳು ಮುಂದಿನ ದಿನಗಳಲ್ಲಿ ಈ ಕೂಡಲೇ ಸಭೆ ಕರೆದು ಆ ದುಡ್ಡನ್ನ ಹೇಗೆ ವಿನಿಯೋಗಿಸಿಕೊಂಡು ಒಂದು ಸಮುದಾಯ ಭವನವನ್ನು ಕಟ್ಟಿ ಸಮುದಾಯದ ಬಡವರಿಗೆ ಯಾವ ರೀತಿ ಅನುಕೂಲ ಆಗ್ಲಿ ಅನ್ನೋದ್ರ ನಿಮ್ಮ ಮುಂದಾಳತ್ವದಲ್ಲಿ ಆಗ್ಲಿ. ಯಾಕಂದ್ರೆ ಹಿಂದೆ ಎಲ್ಲ ಬರೀ ಘೋಷಣೆಗಳಾಗ್ತಿದ್ದು, ದುಡ್ಡು ಬರ್ದಿಲ್ಲ. ನಾನು ದುಡ್ಡು ಕೊಟ್ಟಿದ್ದೀನಿ, ನೀವು ಬೇಗ ಮಾಡಿ ಅಂತ ನಾನು ನಿಮ್ಮನ್ನು ಕೇಳೋದಾಗಿದೆ, ಹೌದಲ್ವಾ? ಮಂಡ್ಯ ಜಿಲ್ಲೆಯಲ್ಲಿ ವೀರಶೈವ ಸಮುದಾಯ ಭವನ ಇರಬೇಕು ಅನ್ನೋದು ನನ್ನ ಸ್ವಂತ ಕಾಳಜಿ. ಅದಕ್ಕಾಗಿ ಬಸವ ಭವನ ಅಂತ ಹೆಸರಿಡಿ. ವೀರಶೈವ ಅಂದ್ರೆ ಎಲ್ಲರೂ ಸೇರ್ಕೊಂಡ್ಬಿಡೋದು, ಲಿಂಗಾಯತರು ವೀರಶೈವ ಅಂತ ಬಸವ ಭವನ ಆಗ್ಬೇಕು ಅನ್ನೋದು ನನ್ನ ಬಹಳ ದಿನಗಳ ಆಸೆ. ಇದರಲ್ಲಿ ಬಡವರು, ದುಡ್ಡಿಲ್ಲದೆ ಇರೋರು ಕೂಡ ಅದ್ದೂರಿಯಾಗಿ ಮದುವೆ ಆಗ್ಬೇಕು.